ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಅನುಭವ ಮಂಟಪ ಮೂಲಕ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ನೀಡಿದವರು ವಿಶ್ವಗುರು ಬಸವಣ್ಣ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು. ತಾಲೂಕು ಆಡಳಿತದ ವತಿಯಿಂದ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮಿನಿ ವಿಧಾನಸೌಧದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವಗುರು ಬಸವಣ್ಣ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, 9 ಶತಮಾನಗಳ ಹಿಂದೆ ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪರಿಕಲ್ಪನೆಯನ್ನು ಮೊಟ್ಟಮೊದಲ ಬಾರಿಗೆ ಪರಿಚಯಿಸಿದವರು ಬಸವಣ್ಣನವರು. ಸಮಾಜದಲ್ಲಿ ಅಸಮಾನತೆ, ಅಸ್ಪೃಶ್ಯತೆ ವಿರುದ್ಧ ಸಮಾನತೆಯನ್ನು ಸಾರುವ ವಚನಗಳ ಮೂಲಕ ಮಾನವ ಕುಲಕ್ಕೆ ಶ್ರೇಷ್ಠ ಮತ್ತು ಸರಳವಾದ ಸಂದೇಶಗಳನ್ನು ಸಾರಿದ ಮಹಾನ್ ವ್ಯಕ್ತಿ ಬಸವಣ್ಣ. ಪ್ರತಿಯೊಬ್ಬರೂ ಅವರ ತತ್ವ, ಆದರ್ಶ, ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಬದುಕಿದಾಗ ಸಮಾಜದಲ್ಲಿ ಶಾಂತಿ, ಸಹೋದರತೆ, ಭ್ರಾತೃತ್ವ ಕಾಣಲು ಸಾಧ್ಯವಾಗುತ್ತದೆ ಎಂದರು. ಅಕ್ಕಮಹಾದೇವಿ ಸಂಘದ ಹಿರಿಯ ಮುಖಂಡರಾದ ಅರ್ಚನಾ ಜಯಂತ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಮಾಜದಲ್ಲಿ ಮಹಿಳೆಯರಿಗೆ ಪ್ರಥಮ ಬಾರಿಗೆ ಆದ್ಯತೆಯನ್ನು ನೀಡುವ ಮೂಲಕ ಮಹಿಳೆಯರಿಗೆ ಗೌರವ ತರುವಂತಹ ಕಾರ್ಯಗಳನ್ನು ಮಾಡಿರುವವರಲ್ಲಿ ಬಸವಣ್ಣನವರ ಪಾತ್ರ ಬಹಳ ಪ್ರಮುಖವಾದುದು. ಇಂದು ಮಹಿಳೆಯರು ಅವರ ವಿಚಾರಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ಎಂದರು. ಡಿಒಎಸ್ಪಿ ಪ್ರಮೋದ್ ಕುಮಾರ್ ಮಾತನಾಡಿ, 12ನೇ ಶತಮಾನದ ವಚನಗಾರರ ಪೈಕಿ ಬಸವಣ್ಣನವರು ಅಗ್ರಗಣ್ಯರಾಗಿದ್ದು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಮೂಲಕವಾದ ಕೊಡುಗೆ ನೀಡಿದ್ದಾರೆ. ಇವನಾರವ ನೆಂದಿನ ಸರ್ದಿರಯ್ಯ, ಇವನಮ್ಮವ ನೆಂದಿಸನಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದಿಸಯ್ಯ ಎಂಬ ವಚನದ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ಸಾರಿದ ಮಹಾನ್ ಕ್ರಾಂತಿ ಬಸವಣ್ಣ ಎಂದು ಬಣ್ಣಿಸಿದರು. ಬಸವಣ್ಣವರ ಒಂದು ಬೋಧನೆಗಳಿದ್ದಾವೆ. ಕೊಲಬೇಡ, ಹಸಿಯನ್ನು ಮುರಿಯಲು ಬೇಡ, ಕನ್ನ ಬಣ್ಣಿಸಬೇಡ, ಇತರರು ಹೊಡೆಯಲು ಬೇಡ, ಎಲ್ಲವೂ ಕೂಡ ನಮಗೆ ಒಂದು ಮಾರ್ಗದರ್ಶಕವಾದಂತಹ ಒಂದು ವಚನಗಳು ಅಂತ ಹೇಳ್ತಾ ಇವೆಲ್ಲವನ್ನು ಕೂಡ ನಾವು ಪಾಲಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾತಾಡೋಕ್ಕೆ ಅವಕಾಶ ನುಡಿಯಂತೆ ಅವ್ರು ಹೇಳಿದ್ದಾರೆ. ಅದನ್ನೆಲ್ಲರೂ ಬಹಳ ನಿಷ್ಠೂರ ಅಂತ ಇಲ್ಲಿ ಜನ ಎಲ್ಲರೂ ಅಂದ್ಕೊಂಡಿದ್ದಾರೆ. ಅದು ಖಂಡಿತ ನಿಷ್ಠೂರತೆ ಅಲ್ಲ. ಎಲ್ಲ ಓದ್ತೀವಿ, ಎಲ್ಲ ಇಂಟರ್ನೆಟಲ್ಲಿ ಸಿಗುತ್ತೆ, ಕೈಗೆ ಎಳ್ಸಷ್ಟರಲ್ಲಿ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಆದಷ್ಟು ಇಲ್ಲಿ ಇರೋರನ್ನ ನಾನು ಕೇಳ್ಕೊಡ್ತೀನಿ, ಮಾತೆಯವ್ರನ್ನ ನಾನು ಕೇಳ್ಕೊಡ್ತೀನಿ, ಮಹಿಳೆಯರ ಮಾನವರನ್ನ ನಾನು ಕೇಳ್ತೀನಿ, ಮಕ್ಕಳಲ್ಲಿ ಇದನ್ನು ಅಳವಡಿಸಿ ಧೈರ್ಯ ತುಂಬಿ. ಸಮಾಜದಲ್ಲಿ ನಾವು ಇರಬೇಕಾದ್ರೆ ಇದ್ದಿದ್ದಿನ ಇದ್ದ ಹಾಗೆ ಧೈರ್ಯವಾಗಿ ಮಾತಾಡೋಂಥ ಮನಸ್ಥೈರ್ಯ ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮಸಿದ್ಧ ಹಕ್ಕು. ಜನ ನಮ್ಮನ್ನು ತುಳಿತಾರೆ, ಜನ ನಮ್ಮನ್ನು ಎಳಿತಾರೆ ಅನ್ನೋಂಥ ಭಾವನೆ ಸಲ್ಲುದು. ಆ ಯೋಚನೆ ಮಾಡಿದರೆ ಲಕ್ಷಾಂತರ ಜನ ಇರ್ತಕ್ಕಂಥ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಕೇವಲ 770 ಗಣಗಳಾಗಿರ್ಬೋದು. ಆ 770 ಗಣಗಳು ನಮ್ಮ ಜನಾಂಗಕ್ಕೆ, ಬರೀ ನಮ್ಮ ಜನಾಂಗ ಕೊಡಲಿಲ್ಲ, ಅವರು ಇಡೀ ವಿಶ್ವಕ್ಕೆ ಕೊಟ್ಟಂತಹ ಸಂದೇಶ ವಚನಕಾರರು. ಆಯ್ದಕ್ಕಿ ಲಕ್ಕಮ್ಮ ಪ್ರತಿದಿನ ಅಕ್ಕಿಯನ್ನು ಆರಿದು ಊಟ ಮಾಡ್ತಿದ್ದಂಥ ಶರಣೆ. ಗಂಡ ಒಂದು ದಿನ ಹೋಗಿ 1 kg ಅಕ್ಕಿಯನ್ನು ಹೊತ್ಕೊಂಡು ಬಂದಾಗ ಗಂಡನ ಉಗಿದು ಕಳಿಸಿದಂಥ ಮಹಿಳೆಯರು. ನಮ್ಮಿಬ್ಬರಿಗೂ ಆಯ್ಕೆ ಮಾಡಿ ಬಂದಂಥ 1 ಹಿಡಿ ಅನ್ನದಲ್ಲಿ ನಮ್ಮಿಬ್ಬರು ಹೊಟ್ಟೆ ತುಂಬುತ್ತೆ, ಬೇರೆಯವ್ರ ಅನ್ನದ ಹೊಟ್ಟೆಗೆ ಹೊಡೆದಿದೆ ಅಂತ ಹೇಳಿದಂಥ ಮಾತೆ, ವೀರ ಮಾತೆ ಹುಟ್ಟಿದಂಥ ಈ ಸಂದರ್ಭದಲ್ಲಿ ಇಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಬ್ಬ ಶಾಸಕನಾಗಿ ಈ ಒಂದು ಉತ್ತಮವಾದ ಕ್ಷೇತ್ರದಲ್ಲಿ ಶಾಸಕನಾಗಿರ್ತಕ್ಕಂಥ ಒಂದು ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿ ವೃಂದದವರಿಗೆ, ಸಮಾಜದ ಎಲ್ಲ ಹಿರಿಯ ಗಣ್ಯರಿಗೆ, ಎಲ್ಲ ತಾಯಂದಿರಿಗೆ ಅನಂತರ ಧನ್ಯವಾದ ಹೇಳಿದ್ದೇನೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಮಿತಿ ಅಧ್ಯಕ್ಷರಾದ ತಹಶೀಲ್ದಾರ್ ಅರವಿಂದ್, ಸರ್ಕಲ್ ಇನ್ಸ್ಪೆಕ್ಟರ್ ನಿರಂಜನ್, ಸಮಾಜದ ಮುಖಂಡರಾದ HR ಸುರೇಶ್, ತಾಲೂಕು ಅಕ್ಕಮಹಾದೇವಿ ಸಂಘಟನೆಯ ಮಹಿಳಾ ಮುಖಂಡರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕಿ ಉಮಾದೇವಿ ನಡೆಸಿಕೊಟ್ಟರು. MB ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.